ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ವರದಿಗೆ ಕೈ ಹಾಕಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಇದೇ ಅಕ್ಟೋಬರ್ 18ರಂದು ಸಂಪುಟ ಸಭೆಯಲ್ಲಿ ಚರ್ಚೆನ ಮಾಡ್ತಾರೆ. ಚರ್ಚೆ ಮಾಡಿ ಆಮೇಲೆ ನಿರ್ಧಾರವನ್ನು ತಗೋತೀವಿ, ಸಭೆಯಲ್ಲಿ ಬರುವ ತೀರ್ಮಾನದ ನಂತರ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತೇಳಿ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮಂಗಳೂರದ ಜಾತಿಗಳಿಗೆ ಸೇರಿದಂಥ ಶಾಸಕರು, ಲೋಕಸಭಾ ಸದಸ್ಯರುಗಳು ಅವ್ರನ್ನೂ ಕೂಡ ಕರೆದಿಟ್ಟು ಬಂದಿಲ್ಲ. ಯಾರು ಮಂತ್ರಿಗಳು ಎಲ್ಲರೂ ಕೂಡ ಇವತ್ತು ಭೇಟಿ ಮಾಡಿದ್ರು. 30 ಶಕ್ತಿ ವಿರೋಧ ಪಕ್ಷದ ರವಿಕುಮಾರ್ ಅವರು ಎಲ್ಲರೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಆ ಮನವಿ ಪತ್ರದಲ್ಲಿ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ ಇದನ್ನ ಸರ್ಕಾರ ಅಂಗೀಕಾರ ಮಾಡಬೇಕು, ಅದನ್ನು ಜಾರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಉಳಿದ ಜಾತಿಗಳಿಗೆ ಸೇರಿದಂಥ ಶಾಸಕರು, ಲೋಕಸಭಾ ಸದಸ್ಯರುಗಳು ಅವ್ರನ್ನೂ ಕೂಡ ಕರೆದಿಟ್ಟು ಬಂದಿಲ್ಲ. ಯಾರು ಸಹ ಜೈಲ್ಗೆ ಬಂದಿದ್ರು. ವಿಜಯಲಕ್ಷ್ಮಿ ತಂಗಿ ಗಂಡ ಸುಶಾಂತ್ ಸೇರಿದಂತೆ ಒಟ್ಟು 6 ಜನರಿಗೆ ದರ್ಶನ್ ಭೇಟಿಗೆ ಅವಕಾಶ ನೀಡಲಾಗಿತ್ತು. ಮಾನಸಿಕವಾಗಿ ಕುಗ್ಗಿರುವ ದರ್ಶನ್ಗೆ ವಿಜಯಲಕ್ಷ್ಮಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಭೂತ ಭಯದಿಂದ ಮುಕ್ತಿಗೆ ದೇವರ ಪ್ರಸಾದ ಕುಂಕುಮ ನೀಡಿದ್ದು ತಾಯಿ ಕಾಪಾಡ್ತಾಳೆ ಅನ್ನೋ ವಿಶ್ವಾಸ ತುಂಬಿದ್ದಾರಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈಗ ಒಂದು ಕಡೆ ಎಲ್ಲೋ ವಿಶ್ವಾಸ ಅಂತೂ ಇದೆ. ಚಾರ್ಜ್ ಶೀಟ್ ಫೈಲ್ ಆದಂಥ ಸಂದರ್ಭದಲ್ಲಿ ಚಾರ್ಜ್ ಶೀಟನ್ನು ನೋಡಿದವರು ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು, ಅಲ್ಲಿವರೆಗೂ ಹೋದರೂ ಕೂಡ ಜಾಮೀನು ಸಿಗೋದು ಅನುಮಾನ ಅಂತ ಹೇಳ್ತಾ ಇದ್ರು. ಆದರೆ CV ನಾಗೇಶ್ ಅವರ ವಾದ ಮಂಡನೆ ಗಮನಿಸಿದ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಲೋಯರ್ ಕೋರ್ಟಲ್ಲೇ ಬೇಲ್ ಸಿಕ್ಕಿದ್ರು ಸಿಗಬಹುದು ಅಂತೇಳಿ. ಆದರೆ ಎಲ್ಲರೂ ನೋಡಿರೋದು ಈಗ ಕೇವಲ CV ನಾಗೇಶ್ ಅವರ ವಾದ. ಅಂದರೆ ಒಂದು ಕಡೆ ತನ್ನ ಕಕ್ಷಿದಾರನಿಗೆ ಜಾಮೀನು ಕೊಡಬೇಕು ಅಂತೇಳಿ ವಾದವನ್ನು ಮಂಡಿಸಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅಂತೇಳಿ SPP ಪ್ರಸನ್ನ ಕುಮಾರ್ ಅವರು ಕೂಡ ತಮ್ಮ ವಾದವನ್ನು ಮಂಡಿಸ್ತಾರೆ ನಾಳೆ. ಹಾಗಾಗಿ ಪಿಕ್ಚರ್ ಅಭಿ ಬಾಕಿಯೇ ಅನ್ನುವ ಚರ್ಚೆಗಳು ಜೋರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ದರ್ಶನ್ ಜಾಮೀನಿಗೆ CV ನಾಗೇಶ್ ವಾದ. ಬೇಲ್ಗೆ ಬ್ರೇಕ್ ಹಾಕಲು SPP ಪ್ಲಾನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ CV ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ವಕೀಲರ ವಾದ ಆಲಿಸಿ ಮಂಗಳವಾರಕ್ಕೆ ಮುಂದಿನ ವಿಚಾರಣೆ ಮುಂದೂಡಲಾಗಿದೆ. ಈ ಮಧ್ಯೆ ಜಾಮೀನು ನೀಡದಂತೆ SPP ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಹಾಗಾದ್ರೆ SPP ಮುಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ನೋಡೋದಾದ್ರೆ, SPPಯ ಮುಂದಿನ ಸವಾಲುಗಳು ಆರೋಪಿಗಳ ಸ್ಥಳ ಮಹಾಜರು ತಡವಾಗಿದ್ದು ಯಾಕೆ ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕು. ಪೋಸ್ಟ್ ಮಾರ್ಟಮ್ ತಡವಾದ ಬಗ್ಗೆ ನಿರ್ದಿಷ್ಟ ಕಾರಣ ತಿಳಿಸಬೇಕು. ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಉಲ್ಲೇಖ ಮಾಡದಿರಲು ನೀಡಿರುವ ಕಾರಣಗಳನ್ನು ಇನ್ನೊಮ್ಮೆ ಕೋರ್ಟ್ ಗಮನಕ್ಕೆ ತರಬೇಕು. ರಕ್ತದ ಕಲೆಗಳು ಸಿಕ್ಕಿರುವುದನ್ನು ಮಾಡಿಸಿರುವಂತಹ ವೈಜ್ಞಾನಿಕ ಪರೀಕ್ಷೆ ಹಾಗೂ ಅದರ ಸಾಮರ್ಥ್ಯವನ್ನು ಸಮರ್ಥವಾಗಿ ತಿಳಿಸಬೇಕು.
ಸಿ.ವಿ. ನಾಗೇಶ್ ನೀಡಿರುವಂತಹ ಕಾರಣಗಳು ಜಾಮೀನಿಗೆ ಕಾರಣ ಇರಬಹುದು, ಆದರೆ ಸಮರ್ಪಕ ಕಾರಣಗಳು ಇದ್ದಾಗ ಇವು ಪರಿಗಣನೆಗೆ ಬರಲ್ಲ ಎಂಬುದನ್ನು ದೃಢಪಡಿಸಬೇಕು. ಸಬ್ ಇನ್ಸ್ಪೆಕ್ಟರ್ ವಿನಯ್ರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರುವುದನ್ನ ತಿಳಿಸಬೇಕು. ಮೋಹನ್ ರಾಜ್ರಿಂದ ಪಡೆದ ಹಣವನ್ನ ಈಗಾಗಲೇ ಪ್ರದೋಷ್ಗೆ ನೀಡಿರುವ ಬಗ್ಗೆ ಇರುವ ದಾಖಲೆಗಳನ್ನ ಸಾಬೀತುಪಡಿಸಬೇಕು. ದರ್ಶನ್ ಆರೋಪಿಗಳ ಜೊತೆ ಸಂಪರ್ಕ ಮಾಡಿರುವುದು ಕೊಲೆಯ ಬಗ್ಗೆ ಮಾತನಾಡಲು ಎಂಬುದನ್ನ ಸಾಕ್ಷೀಕರಿಸಬೇಕು. ದರ್ಶನ್ ಘಟನೆ ನಡೆದಾಗ ಅದೇ ಶೂಗಳನ್ನ ಧರಿಸಿದ್ರು ಎಂಬುದನ್ನ ಲಭ್ಯವಿರುವ ಸಿಸಿಟಿವಿ ಮೂಲಕ ಸಾಬೀತು ಮಾಡಬೇಕು. ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದೆ ಎನ್ನುವುದಕ್ಕೆ ಇರುವ ಇತರ ಸಾಕ್ಷಿಗಳನ್ನ ಸಮರ್ಥವಾಗಿ ಮಂಡಿಸಬೇಕು. ಈ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಬೆನ್ನು ನೋವಿನಿಂದ ಬಳಲಿ ಬೆಂಡಾದಂತೆ ಇವತ್ತು ಒಂದು ದೃಶ್ಯ ಹೇಳ್ತಾ ಇದೆ. ಇವತ್ತು ಆ ಒಂದು ದೃಶ್ಯ ಹೇಳ್ತಾ ಇದೆ, ಬಳಲಿ ಬೆಂಡಾದಂತೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನಾವು ತೂಕದ ವಸ್ತುವನ್ನು ಎತ್ಕೊಂಡು ಸ್ವಲ್ಪ ದೂರ ಹೋಗ್ಬೋದು, ಆಗ ಬೆನ್ನು ನೋವು ಬರುತ್ತೆ, ಅದನ್ನ ಇಡ್ತೀವಿ. ಈಗ 100 ಮೀಟರ್ ನಡೆಯೋದ್ರಲ್ಲಿ ದರ್ಶನ್ ಸುಸ್ತಾಗಿದ್ದಾರೆ. ಸ್ಕ್ಯಾನಿಂಗ್ ಮಾಡಿಸಿ ಇದು ಉಲ್ಬಣಗೊಳ್ಳುತ್ತೆ ಅಂದರೆ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರೂ ಕೂಡ ಇಲ್ಲ ನಾನು ಬೆಂಗಳೂರಲ್ಲೇ ಮಾಡ್ತೀನಿ. ನೋಡಿ, ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತು ವಿಜಯಲಕ್ಷ್ಮಿ ಅವರು ಬಂದು 2 ಬ್ಯಾಗನ್ನು ಕೊಟ್ಟರು. ಆ 2 ಬ್ಯಾಗನ್ನು ಎತ್ಕೊಂಡು ಹೋಗ್ತಾ ನೋಡಿ. ಆಗ ಅವರು ಬೆನ್ನು ನೋವು ಇದೆ ಅಂತ ಗೊತ್ತಿರುತ್ತೆ, ಆದರೂ ಕೂಡ ತೋರಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅದಾದ ಬಳಿಕ ಇದು ಒಂದು ದೃಶ್ಯ. ಇನ್ನೊಂದು ದೃಶ್ಯ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಇನ್ನೊಂದು ದೃಶ್ಯ ಕೂಡ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಅಲ್ಲಿ ಬ್ಯಾಗನ್ನು ಎತ್ಕೊಂಡು ಹೋಗಿ ಅಲ್ಲಿ ಬ್ಯಾರಕ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಬ್ಯಾಗನ್ನು ಕೆಳಗಿಡ್ತಾರೆ. ಆಗ ಅವರ ರಿಯಾಕ್ಷನ್ ನೀವು ನೋಡಿ ಗೊತ್ತಾಗುತ್ತೆ. ನೋಡಿ, ಈಗ ಬ್ಯಾಗ್ ಕೆಳಗಿಡ್ತಾ ಇದ್ದಂತೆ ನೋಡಿ ಅವರಿಗೆ ಬೆನ್ನು ನೋವು ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಚಿಕಿತ್ಸೆ ತಗೊಳ್ಳಿ ಅಂತ ವೈದ್ಯರು ಹೇಳ್ತಿದ್ದಾರೆ, ಆದರೂ ಕೂಡ ತೆಗೆದುಕೊಳ್ಳದೆ ಮೊಂಡುತನವನ್ನು ಮಾಡ್ತಾ ಇದ್ದಾರಂತೆ. ಸ್ಕ್ಯಾನಿಂಗ್ ಮಾಡಿಸಿ, MRI ಸ್ಕ್ಯಾನಿಂಗ್ ಮಾಡಿಸೋಣ, ಬಿಮ್ಸ್ ಆಸ್ಪತ್ರೆಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಜಾಮೀನು ಸಿಕ್ಬಿಡುತ್ತೆ, ನಾನು ಬೆಂಗಳೂರಿಗೆ ಬಂದಮೇಲೆ ನಾನು ಅಲ್ಲೇ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತೀನಿ, ಅಲ್ಲೇ ಟ್ರೀಟ್ಮೆಂಟ್ ತಗೋತೀನಿ ಅಂತ ಹೇಳ್ತಾ ಇದ್ದಾರಂತೆ ದರ್ಶನ್.